ನಿನ್ನೆ ಸಂಜೆ ಸುಮಾರು 5 ಗಂಟೆ ಸಂದರ್ಭದಲ್ಲಿ ಬೆಂಗಳೂರಿನ ರಾಮಚಂದ್ರ ಪರ್ಫ್ಯೂಮ್ ಗೋದಾಮಿನಲ್ಲಿ ಅಗ್ನಿ ದುರಂತ ಸಂಭವಿಸಿತು. ಕೆಲವರು ಗಾಯಾಳುಗಳಾದ್ರು, ಇನ್ನು ಕೆಲವರು ಸಾವನ್ನಪ್ಪಿದ್ದಾರೆ. ಮೂವರ ಸಜೀವ ದಹನ ಆಗಿರುವಂತದ್ದು ಈ ಅಗ್ನಿ ದುರಂತದಲ್ಲಿ. ಮೂವರು ಸಜೀವ ದಹನವಾಗಿದ್ದು, 5ವರ ಸ್ಥಿತಿ ಮತ್ತಷ್ಟು ಗಂಭೀರವಾಗಿದೆ. 10 ವರ್ಷದ ಬಾಲಕನಿಗೆ ಎದೆ ಮತ್ತು ಮುಖದ ಭಾಗದಲ್ಲಿ ಗಂಭೀರ ಗಾಯಗಳಾಗಿದೆ. ಅಂದ್ರೆ ಒಂದು 5ವರ ಪರಿಸ್ಥಿತಿ ಗಂಭೀರ ಆಗಿದೆಯಲ್ಲ, ಅದರಲ್ಲಿ ಈತನು ಕೂಡ ಒಬ್ಬ. ವಿಕ್ಟೋರಿಯಾದಲ್ಲಿ ಗಾಯಾಳುಗಳು ಪಾಪ ಜೀವನ್ಮರಣದ ನಡುವೆ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ರಾಮಚಂದ್ರದ ಪರ್ಫ್ಯೂಮ್ ಗೋದಾಮ್ನಲ್ಲಿ ನಿನ್ನೆ ನಡೆದಂತಹ ಅಗ್ನಿ ದುರಂತ ಇದು. ಆರಂಭದಲ್ಲಿ ಪಕ್ಕದಲ್ಲಿದ್ದಂತಹ ಲೈಟ್ ಕಂಬದಿಂದ ಏನೋ ಸಮಸ್ಯೆ ಆಯ್ತೇನೋ ಅಂತ ಅಂದ್ಕೊಂಡ್ರು, ಬಟ್ ಹಾಗಾಗ್ಲಿಲ್ಲ. ಕೆಮಿಕಲ್ ಈ ಒಂದು ಪರ್ಫ್ಯೂಮ್ಗೆ ಸ್ಪ್ರೇ ಅಂದ್ರೆ ಪರ್ಫ್ಯೂಮ್ ಬಾಟಲ್ ಒಳಗೆ ಹಾಕುವಂತಹ ಕೆಮಿಕಲ್ ಸೋರಿಕೆಯಿಂದ ಈ ಅಗ್ನಿ ಅವಘಡ ಸಂಭವಿಸಿದೆ. ರಾಸಾಯನಿಕ ಸೋರಿಕೆಯಾಗಿ ಈ ಸ್ಫೋಟ ಸಂಭವಿಸಿರುವಂಥದ್ದು.